ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಶನಿವಾರ, ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕಿತ್ತು, ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡಿದ್ವಿ. ಎಲ್ಲಿಗೆ ಅಂದರೆ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೇಲಿ ಶ್ರಾವಣ ಶನಿವಾರ ಮಾಡ್ತಿದ್ದಾರೆ. ಸೊ ಹೋಗ್ಬೇಕಿತ್ತು. ಪಾಪ ಬೆಳಗ್ಗೆ ಬೇಗ ಬನ್ನಿ ಅಂತ ಹೇಳಿದರು, ಹೋಗೋದಕ್ಕಾಗಲಿಲ್ಲ. ಬಿಕಾಸ್ ನಮ್ಮ ಮನೇಲಿ ದೇವರೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗಿಬೇಕಿತ್ತು. ಅವರು 500 ಬಂದಿದ್ದರು. ಅದನ್ನು ತೆಗೆದು ನಮ್ಮ ಅತ್ತೆ ಮನೆ ಫುಲ್ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗೋಯ್ತು, ಮಧ್ಯಾಹ್ನ ಆಗೋಯ್ತು. ಸೊ ಇವಾಗ ನಾವು ಮತ್ತೆ ರೆಡಿಯಾಗಿ ವಿ ಆರ್ ಗೋಯಿಂಗ್ ನಮ್ಮ ಅಜ್ಜಿ ಮನೆಗೆ. ಆ್ಯಂಡ್ ಇವತ್ತು ರಕ್ಷಾ ಬಂಧನ್, ನಮ್ಮ ಅಣ್ಣಂದ್ರಿಗೂ ರಾಖಿ ಕಟ್ಟಿಲ್ಲ, ಸೊ ಕಟ್ಟಬೇಕು. ನಮ್ಮಣ್ಣ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ ಇವಾಗ. ಸೊ ಬರೋದು ನೈಟ್ ರಾಖಿ ಕಟ್ಟಬೇಕು. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಮನೆಗೆ ಫೈನಲಿ ಸೋಫಾ ಬಂತು ಗೈಸ್, ಅದನ್ನು ತೋರಿಸ್ತೀನಿ ಬನ್ನಿ ಈಗ. ಆ್ಯಂಡ್ ಗೈಸ್, ಇಯರ್ ಇಸ್ ಅ ಸೋಫಾ. ಆ್ಯಕ್ಚುಲಿ ನಾವು 8 ಸೀಟರ್ ಹೇಳಿದ್ವಿ ಫಸ್ಟು, ಅದು ಇಲ್ಲಿ ತನಕ ಬಂದುಬಿಡ್ತಿತ್ತು ಅಲ್ಲಿವರೆಗೂ. ನಾವು ಮತ್ತೆ 1 ಸೀಟರ್ನ ಕ್ಯಾನ್ಸಲ್ ಮಾಡಿದ್ವಿ. ಆ್ಯಂಡ್ ಇನ್ನೂ 2 ಪಪ್ಪೀಸ್ ಕೊಡಬೇಕು. ಅವ್ರು ಆ್ಯಕ್ಚುಲಿ ಮರ್ತೋಗಿ ಬಂದುಬಿಟ್ಟಿದ್ದಾರೆ ಪಪ್ಪೀಸ್ನ. ವೆಡ್ನಸ್ಡೇ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ಅವರ್ ಸೋಫಾ, ಪರ್ಪಲ್ ಕಲರ್ ಸೋಫಾ. ಅವ್ರು ನನಗೆ ಫೋಟೋ ಕಳಿಸಿದ್ರು. ಅದಾಗಿದ ತಕ್ಷಣ ನಾವು ಸ್ವಲ್ಪ ಡಾರ್ಕ್ ಕಾಣಿಸ್ತಿತ್ತು, ಚೆನ್ನಾಗಿರಲ್ಲ ಏನೋ ಅಂದ್ಕೊಂಡಿದ್ವಿ. ಬಟ್ ರಿಯಲಾಗಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಇಟ್ಸ್ ಅಷ್ಟೇ ಗೈಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಗೈಸ್, ಇವಾಗ ನಾನು ವರ್ಷ ಇಬ್ಬರು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲೇ ನಾನು ವೀಡಿಯೋ ಮಾಡಿಲ್ಲ, ಬಿಕಾಸ್ ನಮ್ಮ ಮಮ್ಮಿ ಎಲ್ಲರೂ ಚಿಟ್ಚಾಟ್ ಮಾಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಕಾವ್ಯಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ನಾನು ಮಲ್ಕೊಂಬಿಟ್ಟೆ. ಅದಾಗಿ ಇವಾಗ ಪೂಜೆ ಮಾಡಿ ಎಡೆ ಹಾಕಿ ಊಟ ಮಾಡಿ ನಾನು ವರ್ಷ ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಬಂದಮೇಲೆ ಡ್ಯಾಡಿನ ಊಟ ಮುಗಿಸಿ ಮಮ್ಮಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು, ಬಿಕಾಸ್ ಮಳೆ ತುಂಬ ಬಂದಿದ್ದು. ಅದಕ್ಕೆ ಅಜ್ಜಿಗಂತೂ ಕಳ್ಸೋಕ್ಕೆ ಇಷ್ಟ ಇಲ್ಲ, ಬೇಡ ಹೋಗ್ಬೇಡಿ ನಾಳೆ ಹೋಗಿ ಅಂತಿದ್ರು. ನಾವು ನಮ್ಮ ಅಮ್ಮಮ್ಮ ಮನೇಲಿ ಹೋಗ್ತಿದ್ದಾರೆ, ನಾನು ಸಿನಿಮಾನು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ವರ್ಷ ಇಬ್ಬರು ಹೋಗ್ತಾ ಇದ್ದೀವಿ ಮನೆಗೆ. ಆ್ಯಂಡ್ ನಾನು ಎಲ್ಲಾರ್ತಿ ಹಾಕಿದ್ದೀನಿ, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಎಲ್ಲಾರ್ತಿ ಹಾಕಿದ್ದೀನಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ರಕ್ಷಾ ಬಂದರೆ ನಮ್ಮ ಅಣ್ಣಂದ್ರಿಗೆ ರಾಕಿನೇ ಕಟ್ಟಿಲ್ಲ. ನಮ್ಮ ಅಣ್ಣ ಕಾಲ್ ಮಾಡಿ ಕೇಳಿದ್ರೆ ಅವನು ತಂಗಿ ಓಪನ್ ಮಾಡೋಕೆ ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ನಾಳೆ ಬನ್ನಿ ಅಂತ ಹೇಳೋರು. ನಾಳೆ ಎವ್ರಿ ಇಯರು ಅದೇ ಆಗುತ್ತೆ. ರಕ್ಷಾ ಬಂಧನ ನಾವು ರಾಖಿನೇ ಕಟ್ಟಲ್ಲ, ನೆಕ್ಸ್ಟ್ ದಿವಸನೇ ರಾಖಿ ಕಟ್ಟೋದು. ಆ್ಯಂಡ್ ನಮ್ಮ ದೊಡ್ಡಣ್ಣನೂ ಕೆಲ್ಸಕ್ಕೆ ಹೋಗಿರುತ್ತೆ. ಅದಕ್ಕೆ ನಾಳೆ ಇಬ್ಬರಿಗೂ ಸಂಡೆ ಹೊಟ್ಟೆ ಇರುತ್ತಲ್ಲ, ಅವಾಗ ರಾಖಿ ಕಟ್ಬೋದು. ಸೊ ಬನ್ನಿ ಇವಾಗ ರಾಖಿ ತಗೊಂಡು ಆ್ಯಂಡ್ ಸ್ವೀಟ್ಸ್ ತೊಗೊಂಡು ಹೋಗೋಣ ಮನೆಗೆ. ರಾಖಿ ಯಾವತ್ತು ತೊಗೊಳಕ್ಕಂತಲೇ ಗೊತ್ತಾಗಲ್ಲ, ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಯಾವ್ದಾದ್ರು ಚೆನ್ನಾಗಿರತ್ತಾಗ. ಆ್ಯಂಡ್ ಗೈಸ್, ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಇವಾಗ ತಲೆಗೆ ಎಣ್ಣೆ ಹಾಕ್ಸ್ಕೊಂಡಿದ್ದು ನಮ್ಮ ಅಜ್ಜಿ ಹತ್ರ. ಸೊ 2 ವೀಕ್ಸಿಂದ ತಲೆಗೆ ಎಣ್ಣೆನೇ ಹಾಕ್ಸಿಲ್ಲ. 3 ಡೇಸಿಂದ ಕಂಟಿನ್ಯೂಸ್ ತಲೆಗೆ ಸ್ನಾನ ಮಾಡ್ತಾಯಿದ್ವಿ, 3-4 ಡೇಸಿಂದ. ಸೊ ಇವಾಗ ನಮ್ಮ ಅಜ್ಜಿ ಹತ್ರ ತಲೆಗೆ ಎಣ್ಣೆ ಹಾಕ್ಸ್ಕೊತೀನಿ. ಆ್ಯಂಡ್ ನಾಳೆ ರಾಖಿ ಕಟ್ಟಕ್ಕೆ ಹೋಗ್ಬೇಕು ನಮ್ಮ ಅಣ್ಣಂದ್ರಿಗೆ. ಸೊ ಸಿ ಟುಮಾರೋ ಗೈಸ್, ಬಾಯ್. ಆ್ಯಂಡ್ ಗೈಸ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾವು ರಾಖಿ ಕಟ್ಟೋದು ನಮ್ಗೆ ರಕ್ಷಾ ಬಂಧನ್. ಸೊ ವರ್ಷ ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ರಾಖಿ ಕಟ್ಟೋಣ. ಗೈಸ್, ರಾಖಿ ಕಟ್ಟಿ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ. ಆ್ಯಂಡ್ ಇವಾಗ ನಮ್ಮ ಕೆಲಸ ಏನು ಅಂದರೆ, ಈ ಇನ್ವಿಟೇಷನ್ ಕಾರ್ಡ್ಸ್ಗೆಲ್ಲನೂ ಅರ್ಶಿನ ಕುಂಕುಮ ಇಡಬೇಕು. ಬಿಕಾಸ್ ನಾಳೆ ನಾವು ಮತ್ತೆ ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮನೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನಾವು ಕಾರ್ಡು ಹಂಚಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮನೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಬಾಬಾ ಲಾಸ್ಟ್ ವೀಕಿಂದನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು, ಬಿಕಾಸ್ ಪೂಜೆ ಎಲ್ಲ ಮಾಡಿಸ್ಬೇಕಿದ್ದು ಮನೇಲಿ. ಅದಕ್ಕೋಸ್ಕರ ಇವಾಗ ಇಷ್ಟು ಬ್ಯಾಗ್ಸ್ಗೂ ನಾವು ಇನ್ವಿಟೇಷನ್ ಕಾರ್ಡ್ಸ್ಗೆ ಅರ್ಶಿನ ಕುಂಕುಮ ಇಡಬೇಕು ಕೆಲಸ ಇಷ್ಟು ಇಟ್ಟಿದ್ದೀನಿ. ಇವಾಗ ಇದನ್ನು ಇಡಬೇಕು. ಇವಾಗ ಅದನ್ನು ಮಾಡೋಣ ಗೈಸ್. ನನಗೆ ಹುಷಾರು ಇಲ್ದಿರೋದ್ರಿಂದ ಏನಾದ್ರು ಖಾರ ತಿನ್ಬೇಕು ಅನಿಸ್ತಿದೆ. ಇವಾಗ ಮಶ್ರೂಮ್ ತೊಗೊಂಬಂದಿದ್ದೀನಿ. ವರ್ಷಾಗಿ ಹೇಳ್ತಾ ಇದ್ದೀನಿ ಕೂಸಿ ಮಾಡಿ ಬಿರಿಯಾನಿ ಮಾಡಿಕೊಡು ಅಂತ, ಬಿಕಾಸ್ ಚಿಕನ್ ತಿನ್ನೋವಾಗಿಲ್ಲ. ಅದಕ್ಕೋಸ್ಕರ ಈ ಮಶ್ರೂಮ್ ಮಾಡಿಕೊಡು ಅಂತ ಹೇಳ್ತಾ ಇದ್ದೀನಿ. ಮಾಡ್ಕೊಡಲ್ಲ ಗೈಸ್, ನಾನು ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದಿದ್ದೀನಿ. ಹುಷಾರಿಲ್ಲ, ಮಾಡ್ಕೊಡಿ. ಏನು ಡೌ ಮಾಡ್ತಾಳೆ ಗೈಸ್, ಅಷ್ಟೇನಾ? ಮಾಡಲ್ಲ, ಮಾಡ್ಕೊಡ್ತಾರೆ. ಅದು ದಾಳಂಬ್ರಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ನಮ್ಮ ಮನೇಲಿ ಹಂಗೆ ಯಾರು ತಿನ್ನಲ್ಲ, ಕಟ್ ಮಾಡಿದ್ರೆ ಎಲ್ಲರೂ ತಿಂತಾರೆ. ಅದಕ್ಕೋಸ್ಕರ ಕಟ್ ಮಾಡ್ತಾಳೆ. ನಾನು ಇದಕ್ಕೆ ಅಷ್ಟ ಕುಂಕುಮ. ನಾನು ಹೇಳ್ದಾಗ ಸಾವತ್ತೆ ಇಡಿ ಅಂತ. ನಮ್ಮ ಅಜ್ಜಿ ಇಲ್ಲ, ಫಸ್ಟು ಹೋಮ ಆದಮೇಲೆ
ಇಡಬೇಕು ಅಂದಿವ ಮತ್ತೆ ರಿಸ್ಕು ತೆಗಿ ಹಾಕು ಅದ್ರ ನಂಗೆ ಸಾಕಾಯ್ತು. ನಾನು ಕುತ್ಕೊತೀನಿ, ಹೊಟ್ಟೆ ಹಸಿತೈತೆ ನನಗಂತೂ. ವರ್ಷ ಪಲಾವ್ ಮಾಡೆ ಅಂದರೆ ನೋಡಿರಿ, ಅವಳು ನನ್ನ ಕೆಲಸ ನಾನು ಮಾಡ್ಕೊತೀನಿ, ನೀನು ಬೇಕಾದ್ರೆ ಮಾಡ್ಕೊ ಅಂತಾಳೆ. ನಂಗೆ ಮಾಡೋಕ್ಕೆ ಬರೋಂಗಿದ್ರೆ ಇವಳೆಲ್ಲ ಹೇಳ್ತಾನೆ ಇಲ್ಲ ರೈಸ್, ನಾನೇ ಮಾಡ್ಕೊಂಡು ತಿನ್ಬಿಡ್ತೀನಿ. ಆಮೇಲೆ ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ. ಇದೆಲ್ಲ ತಿನ್ನಲ್ಲ ನಾನು. ಅವಾಗಾದರೆ ಚಪಾತಿ ಚಿಕನ್ ತಿಂತೀನಿ. ಇವಳನ್ನ ಚಿಕನ್ ತಿನ್ನೋಂಗೂ ಇಲ್ಲ ಇವಾಗ. ಹೇಳ ಇವಾಗ ಮಾತಾಡೆ. ತಿನ್ಕೋ ಹೋಗು. ಮಾಡ್ಕೊಡೆ ಒಂದು ಸ್ವಲ್ಪ ಮಾಡಿ ನಾನು ಒಬ್ಳಿಗೆ. ಸ್ವಲ್ಪನೂ ಇಲ್ಲ, ಜಾಸ್ತಿನೂ ಇಲ್ಲ. ಅದು ಅಮ್ಮ ಇವಳು ಫುಲ್ ಹೆಂಗೆ ಪಟಾಕ್ತಾವಳೆ ಹಂಗೆ ಇಲ್ಲ. ನಾನು ಇಟ್ಟು ಎಷ್ಟು ಚೆನ್ನಾಗಿಟ್ಟಿದ್ದೆ ಅವಾಗ. ನೀನು ಹೆಂಗೆ ನೋಡಿ ಹೆಂಗಿಡ್ತಾ ಇದ್ದೆ. ನಂಗೆ ಹೊಟ್ಟೆ ಹಸಿತಾಯ್ತು ಇವತ್ತು ಯಾಕೋ ಜಾಸ್ತಿ. ಕಟ್ ಮಾಡಬೇಡ. ಏನು ಮಶ್ರೂಮು, ತರಕಾರಿ ಎಲ್ಲ. ಏನು ತರಕಾರಿ ಕಟ್ ಮಾಡಬೇಕು? ಬೀನ್ಸು, ಕ್ಯಾರೆಟು. ಭಾಗ್ಯಲಕ್ಷ್ಮಿ ಹತ್ರ ನೋಡು, ನಂಗೆ ತಿನ್ನಸಕ್ಕೆ ತಂದು ನಾನು ತಿಂದೇ ಇಲ್ಲ, ನಾನು ಕೊಟ್ಟೇ ಇಲ್ಲ, ಅವಳೇ ತಿಂತಾವಳೆ. ತಿನ್ನು. ತಿನ್ನು. ನಾನು ಸೋಫಾ ಕೊಡ್ತೀನಿ, ಅವ್ನು ಗಿಫ್ಟ್ ಕೊಡ್ತೀನಿ. ನಾನು ಹೆಂಗೆ ಹೇಳ್ದೆ? ಸೋಫಾ ಕೊಡ್ಸಿದ್ರೆ ಗಿಫ್ಟ್ ಕೊಡ್ಸ್ಬೇಕಂತೆ ಗೈಸ್. ನೀನೇ ತಾನು ಆಟ ಮಾಡಿ ತೆಗೆಸ್ಕೊಂಡಿದ್ದು. ಹಾಂ, ಗಿಫ್ಟ್ ಕೊಡ್ಸ್ಬೇಕು. ಗಿಫ್ಟ್ ಮಮ್ಮಿ ಪ್ರೀತಿಯಿಂದ ಕೊಡ್ಸೋದು. ನಮ್ಮ ಅಜ್ಜಿ ದಾಳ ಮುಸುಳ್ತಾವ ತಿನ್ನು. ಮಮ್ಮಿ ಇಷ್ಟೆಲ್ಲ ಖರ್ಚು ಮಾಡೋ ಮಮ್ಮಿಗೆ ಅದಕ್ಕೆ ಪಲಾವ್ ಮಾಡ್ಕೊಡು. ಯಾರು ಮಾಡ್ತೀನಿ ತಿನ್ನು. ಮಾಡ್ಕೊಡಮ್ಮ ಪ್ಲೀಸ್. ಆಮೇಲೆ ನೀನು ಮಾಡೋ ಪಲಾವ್ ಯಾವಾಗ ಎಣಿಸ್ತಾಳೆ ಮಾಡ್ಕೊಬೇಡಮ್ಮ. ನೋಡಿ ಗೈಸ್, ನಿಮ್ಗೆ ಎಷ್ಟು ಬೇಕಲ್ಲ, ಎಣ್ಣೆ ಜಾಸ್ತಿ ಹಾಕಲ್ಲ, ಹಂಗೆ ಹಿಂಗೆ ಅಂತ ನಾನು ಎಣ್ಣೆ ಜಾಸ್ತಿ ಹಾಕಲ್ಲ. ಜಾಸ್ತಿ ಹಾಕಿರ್ತೀರಾ ಅಂತೀನಿ ಹೊರತು ಕಮ್ಮಿ ಹಾಕಿದೆ ಅಂತ ಯಾವತ್ತೂ ಹೇಳಲ್ಲ. ಜಾಸ್ತಿ ಹಾಕ್ತಾರೆ ಎಣ್ಣೆ. ನಂಗೆ ಎಣ್ಣೆ ಜಾಸ್ತಿ ಇರಬಾರ್ದು, ಕಮ್ಮಿ ಎಣ್ಣೆ ಇರಬೇಕು. ಹಾಂ ಅಟ್ಲೀಸ್ಟ್ ಪೈನಾಪಲ್ ಅವರು ಕಟ್ ಮಾಡ್ಕೊಡಮ್ಮ. ನೋಡು ಇರೋ ಒಂದು ಸ್ವಲ್ಪ ಸುಧಾರಿಸ್ಕೊಂತೀನಿ. ಏನು ಮಾಡಿದೆ ಕೆಲಸ ಸುಧಾರಿಸ್ಕೊಳಕ? ನೀವು ಟಿ ವಿ ವಾಲ್ಯೂಮ್ ಕಮ್ಮಿ ಇಕ್ಬೇಕು. ನಾನು ಭಾಗ್ಯಲಕ್ಷ್ಮಿ ನೋಡು. ನಿಮ್ಮ ಟಿ ವಿ ಇಂಪಾರ್ಟೆಂಟಾ? ನಮಗೆ ಭಾಗ್ಯಲಕ್ಷ್ಮಿನೇ ಇಂಪಾರ್ಟೆಂಟ್, ಸೀರಿಯಲ್ಲೇ ಇಂಪಾರ್ಟೆಂಟ್. ನಾನು ಹೊಟ್ಟೆ ಹಸುಕ್ಕಿಂತ ನಿನ್ನ ಸೀರಿಯಲ್ ಇಂಪಾರ್ಟೆಂಟ್ ನಿಂಗೆ. ಭಾಗ್ಯಲಕ್ಷ್ಮಿ ಆಮೇಲೆ ನೋಡು ಅಂತ ಮಾಡ್ಕೊಡಿ ಮಾ. ಅಟ್ಲೀಸ್ಟ್ ಪೈನಾಪಲ್ ಅವರು ಕಟ್ ಮಾಡ್ಕೊಡಿ. ಕೂದಲು ಏನಾದರೂ ಮನೆಗೆ ಹಾಕ್ತೀನಿ ಅಂದರೆ ಬೀಳ್ತವೆ. ಇಟ್ಟು ಹಾಕಿಲ್ಲ, ನಾನು ಎಲ್ಲಾಗ್ದೆ ಕೆಳಗಿನದೆ ಹಾಕಿಲ್ಲ. ಹೋಗಮ್ಮ, ತಗೊಂಬೋಗು. ಏನು ತರಬೇಕು? ಮಶ್ರೂಮ್ ಅಲ್ಲೇ ಐತೆ. ಮಶ್ರೂಮ್ ಅಲ್ಲ, ಚಾಕು, ಪೈನಾಪಲ್, ಒಂದು ಕಟ್ಟೆ. ಇಲ್ಲಕ್ಕೆ ಬೇಡ, ಅಲ್ಲೇ ಹೋಗ್ರಿ. ತಿನ್ನಬೇಕು ಅಂದರೆ ನಾನೆಲ್ಲ ಕಟ್ ಮಾಡ್ಕೊಡ್ತೀನಿ, ತಗೊಂಬರ್ಬೇಕಷ್ಟೆ. ನಮ್ಮಿಗೆ ಇನ್ನೇನು ಮಾಡ್ತೀನಿ ಗೊತ್ತಾ ಗೈಸ್? ನಮ್ಮ ಮಮ್ಮಿ ನನ್ನ ಇದ್ರೆ ವೀಡಿಯೋ ಹಾಕ್ಬಿಟ್ಟು ಎಲ್ಲರಿಗೂ ಹಾಕ್ಬಿಡ್ತೀನಿ, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ಬಿಡ್ತೀನಿ. ನನ್ನ ಸರಿ ಬೈಬೇಡ ನನ್ನ. ಅವ್ರಿಗೂ ಗೊತ್ತು ಮಮ್ಮಿಗಳು ಮಕ್ಕಳನ್ನ ಯಾಕೆ ಬೈತಾರೆ ಅಂದರೆ ಕೆಲಸ ಮಾಡಲ್ಲ, ಹೇಳ್ದ ಮತ್ತೆ ಕೇಳಲ್ಲ ಅಂತ. ಸುಳ್ಳು ಹೇಳ್ಬೇಡ. ಕೆಲಸ ನಮ್ಮನೆ ನಾನು ಮಾಡಿದಷ್ಟು ಬೇರೆ ಮಕ್ಕಳು ಎಲ್ಲೂ ಮಾಡಲ್ಲಮ್ಮ. ನಿಜ ಹೇಳ, ಮಾಡಲ್ಲ. ಮೂಡಿದ್ರೆ ಮಾತ್ರ. ಮೂಡಿದ್ರೆ ಅಲ್ಲ, ಯಾವಾಗೂ ಮಾಡ್ತೀನಿ. ಏನಿಲ್ಲ, ಮೂಡಿದ್ದಾಗ ಮಾತ್ರ. ರೂಮ್ ಬಿಟ್ಟಿದ್ದು ಸುಳ್ಳು. ಆ್ಯಂಡ್ ಯಾ ಗೈಸ್, ಫೈನಲಿ ವರ್ಷ ಹತ್ರ ಬೇಡಿಸ್ಕೊಂಡು ಪಲಾವ್ ಮಾಡಿಸ್ಕೊಂಡು ಇಯರ್ ಈಸ್ ಪಲಾವ್. ಇದಕ್ಕೆ ಅದೇ ಸೋಯಾನು ಮಿಕ್ಸ್ ಮಾಡೋಣ. ಸೋಯಾ ಮತ್ತು ಮಶ್ರೂಮ್ ವೆಜಿಟೇಬಲ್ಸ್ ಎಲ್ಲನೂ ಆಮೇಲೆ ಮಿಕ್ಸ್ ಮಾಡಲಿ. ಆ್ಯಂಡ್ ಈ ಕಡೆ ಸರ್ವಾ ಮತ್ತು ಗ್ರೇವಿನ ಮಾಡಿಬಿಟ್ಟವಳು. ಅದಕ್ಕೆ ಮಶ್ರೂಮ್ ಸೋಯಾ ಮಿಕ್ಸ್ ಮಾಡೋದು. ಸೋಯಾ ಮಶ್ರೂಮ್ ಗ್ರೇವಿ ಆ್ಯಂಡ್ ಸೋಯಾ ಮಶ್ರೂಮ್ ಪಲಾವ್. ಮುದ್ದೆ ಮಾಡ್ತಾರೆ. ನವಮಿ ಮುದ್ದೆ, ಗ್ರೇವಿಗೆ ಮುದ್ದೆ. ನವಮಿಯಿಂದನೇ ಗೈಸ್ ಸೋಯಾ ಆ್ಯಡ್ ಮಾಡಿದ್ದು. ಮುದ್ದೆ ಬೇಕು, ಸಾಕಾಗಲ್ಲ ಅಂದ್ಬಿಟ್ಟು. ಇವಾಗ ತಿನ್ನಬೇಕು. ನನಗೆ ಫುಲ್ ಏನೋ ಜ್ವರ ಬಂದಿರೋದಕ್ಕೆ ಸ್ವೀಟ್ಗಿಂತ ಜಾಸ್ತಿ ಖಾರ ಕ್ರೇವ್ ಆಗ್ತದೆ. ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಸೊ ದ್ಯಾಟ್ ವಿಧಿ ಇಲ್ಲ. ಮಶ್ರೂಮು ಇಲ್ಲ ಸೋಯಾ ಅದೇ ತಿನ್ನಬೇಕು, ಇಲ್ಲ ಪನ್ನೀರ್ ತಿನ್ನಬೇಕು. ಸೊ ನನಗಂತೂ ಅಡುಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಅವ್ರ ಹತ್ರ ಬೇಡ್ಕೊಬೇಕು. ಅಡುಗೆ ಮಾಡೋಂಗಿದ್ದಿದ್ರೆ ಅವ್ರ ಹತ್ರ ಬೇಡ ಅಷ್ಟೇ ಇರ್ತದೆ. ನಾನೇ ಮಾಡ್ಕೊಂಡು ತಿನ್ಬಿಡ್ತಿದ್ದೆ. ಬರುತ್ತೆ, ಬಟ್ ನಾಟ್ ದಟ್ ಮಚ್. ಅಷ್ಟು ಬರಲ್ಲ. ಮಾಡ್ತೀನಿ ನಾನು ಒಬ್ಬಳಿಗೆ ಹೆಂಗೆ ಬೇಕೋ ನಾನು ಹೆಂಗಿರೋ ತಿನ್ಬಿಡ್ತೀನಿ. ಬೇರೆಯವ್ರಿಗೆಲ್ಲ ಇಷ್ಟ ಆಗಲ್ಲ ನಾನು ಮಾಡೋದು ಅಷ್ಟೇ. ಆ್ಯಂಡ್ ಯಾ ಗೈಸ್, ಪ್ಲೇಟ್ ಆ್ಯಂಡ್ ಇಷ್ಟೇ ಮುದ್ದೆ ಇಟ್ಕೊಂತೀನಿ. ಮುದ್ದೆ ಆಸೆ ಆಗ್ತದೆ ಗ್ರೇವಿ ತಿನ್ನಬೇಕಂತ. ಆ್ಯಂಡ್ ರಾಯ್ತನೂ ಇದೆ, ಬಟ್ ನನಗೆ ರಾಯ್ತ ಇಷ್ಟ ಆಗಲ್ಲ. ಗ್ರೇವಿ ಇಷ್ಟ ಆಗುತ್ತೆ, ಬಟ್ ರಾಯ್ತ ಇಷ್ಟ ಆಗಲ್ಲ. ಇವಾಗ ತಿನ್ನೋಣ. ಆ್ಯಂಡ್ ಯಾ ಗೈಸ್, ಇವಾಗ ಡಿನ್ನರ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನಾಳೆ ಮತ್ತೆ ಮನೆ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.